ॐ सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ब्रह्मानन्दं परमसुखदं केवलं ज्ञानमूर्तिं द्वन्द्वातीतं गगनसदृशं तत्त्वमस्यादिलक्ष्यम् एकं नित्यं विमलमचलं सर्वधी साक्षिभूतं भावातीतं त्रिगुणरहितं सद्गुरुं तं नमामि। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः भगवन्तौ पुनः पुनः। ನಿತ್ಯ ಜೀವನದಲ್ಲಿ ಅಧ್ಯಾತ್ಮ ಚಿಂತನೆಯನ್ನ ನಾವು ಮಾಡ್ತಾ ಇದ್ದೆವು. ಮನುಷ್ಯನ ಜೀವನದಲ್ಲಿ ಬಹಳಷ್ಟು ಭರವಸೆಗಳಿವೆ, ಕನಸುಗಳಿವೆ. ಆದರೆ ಯಾವ ಭರವಸೆಗಳಾಗಲಿ ಯಾವ ಕನಸುಗಳಾಗಲಿ ನನಸುಗಳಾಗ್ತಾ ಇಲ್ಲ. ಕೈಯಲ್ಲಿ ಆ ಕನಸಿನ ಧೂಳು ಮಾತ್ರ ಉಳ್ಕೊಂಡಿದೆ ನಮ್ಮ ಹತ್ರ. 4 ದಿನಗಳ ಜೀವನ ಅನ್ನೋದು ನಮಗೆ ಪ್ರಾಪ್ತಿಯಾಗತ್ತೆ. ಕೇವಲ ಆಕಾಂಕ್ಷೆಗಳಲ್ಲೇ ನಮ್ಮ ಜೀವನವನ್ನು ನಾವು ಕಳೆದುಕೊಳ್ತೀವಿ. ಎರಡು ದಿನಗಳ ಆ ಆಸೆ, ಆಕಾಂಕ್ಷೆ, ಕಾಮನೆಗಳನ್ನು ತೃಪ್ತಿಪಡಿಸಲಿಕ್ಕೆ 2 ದಿನಗಳ ಕಾಲ ಬಹಳಷ್ಟು ಕಷ್ಟಪಡ್ತೀವಿ, ಬಹಳಷ್ಟು ನೋವು ಪಡ್ತೀವಿ, ಬಹಳಷ್ಟು ಶ್ರಮ ಪಡ್ತೀವಿ. ಯಾವುದನ್ನು ಕೂಡ ನಮ್ಮ ಕೈನಲ್ಲಿ ಸಿದ್ಧಿಸಿಕೊಳ್ಳಿಕ್ಕಾಗೋದಿಲ್ಲ. ಜೀವನ ಹಾಗೆ ಹೊರಟೋಗ್ಬಿಡುತ್ತೆ. ಏನನ್ನು ಕೂಡ ಸಾಧಿಸ್ಲಿಕ್ಕೆ ಆಗೋದೇ ಇಲ್ಲ. ನಾವು ಎಲ್ಲೂ ತಲುಪೋದು ಇಲ್ಲ, ಏನನ್ನ ಸಿದ್ಧಿಸಿಕೊಳ್ಳಿಕ್ಕೂ ಕೂಡ ಆಗೋದು. ಜೀವನದ ನಿರರ್ಥಕತೆಯನ್ನ ಯಾರು ಕಂಡುಕೊಳ್ತಾನೆ, ಅಂಥವನನ್ನ ಸನ್ಯಾಸಿ ಅಂತ ಹೇಳ್ತಾರೆ. ಎಲ್ಲಿಗೂ ಹೋಗ್ಲಿಕ್ಕೆ ಸಾಧ್ಯವಾಗದ, ಏನನ್ನೂ ಕೂಡ ಗಳಿಸಲಿಕ್ಕೆ ಆಗದ, ಯಾವುದನ್ನು ಕೂಡ ಸಿದ್ಧಿಸಲಿಕ್ಕೆ ಆಗದ ಜೀವನವನ್ನ ಜೀವನ ಅಂತ ಕರೆಯೋದಾದ್ರೂ ಹೇಗೆ? ಯಾವ ವ್ಯಕ್ತಿ ಆಂತರಿಕವಾಗಿ ಜಾಗೃತಗೊಂಡಿದ್ದಾನೆ, ಎಚ್ಚರಗೊಂಡಿದ್ದಾನೆ, ಇಡೀ ಜಗತ್ತಿನಲ್ಲಿ ಏನು ಘಟನೆಗಳ ಘಟಿಸ್ತಾ ಇವೆ ಎಲ್ಲವನ್ನೂ ಕೂಡ ಇಲ್ಲ, ಮೃತ್ಯುವಿನ ಬಾಯಿಗೆ ಹೋಗೋದು ಬಿಟ್ಟು ಬೇರೆ ಏನು ಕೂಡ ಘಟಿಸ್ತಾ ಇಲ್ಲ. ಇಲ್ಲಿ ನಾನೇನು ಜೀವನವನ್ನು ಮಾಡ್ತಾ ಇದ್ದೀನಿ, ಇದು ನಿಜವಾದ ಜೀವನವಲ್ಲ, ಇದು ಸಾರ್ಥಕವಾಗಿರ್ತಕ್ಕಂಥ ಜೀವನ ಇದಲ್ಲ. ಆ ರೀತಿಯಲ್ಲಿ ಜಾಗೃತಗೊಂಡವನು, ಎಚ್ಚರಗೊಂಡವನು, ಪ್ರಜ್ಞೆಯನ್ನು ಪಡೆದಂತಹವನು, ಜ್ಞಾನವನ್ನು ಗಳಿಸಿದಂತಹವನು ಅಥವಾ ವಿವೇಕಿಯಾಗಿರ್ತಕ್ಕಂಥವನು ಕನಸುಗಳಿಂದ ಹೊರಗೆ ಬಂದಂಥವನು, ಅವನ ಹೆಸರು ಸನ್ಯಾಸಿ. ಇಲ್ಲ, ನನ್ನ ಕನಸುಗಳು ಇವತ್ತಲ್ಲ ನಾಳೆ ಖಂಡಿತವಾಗಿಯೂ ಕೂಡ ನನಸಾಗ್ತವೆ.
ಇವತ್ತಲ್ಲ ನಾಳೆ ನಾನು ಅಂದುಕೊಂಡಿದ್ದನ್ನು ನಾನು ಸಾಧಿಸ್ತೇನೆ, ಇವತ್ತಲ್ಲ ನಾಳೆ ನನಗೆ ಬೇಕಾದ್ದು ನನಗೆ ಪ್ರಾಪ್ತಿಯಾಗೇ ಆಗುತ್ತೆ ಅಂತಕ್ಕಂಥ ಭ್ರಾಂತಿಯಲ್ಲಿರ್ತಕ್ಕಂಥವನು. ಕನಸುಗಳಿಂದ ಎಚ್ಚರಗೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಏಕೆಂದರೆ ಒಮ್ಮೆ ವ್ಯಕ್ತಿ ಎಚ್ಚರಗೊಂಡ್ರೆ ಅವನ ಕನಸುಗಳು ಛಿದ್ರವಾಗ್ತವೆ, ಅವನ ಆಕಾಂಕ್ಷೆಗಳು ಇಲ್ಲವಾಗ್ತವೆ. ಕನಸುಗಳಿಗೆ ನಿದ್ರೆ ಬೇಕು, ನಿದ್ರೆ ಅತಿ ಅವಶ್ಯಕ. ಅದನ್ನೇ ಶಾಸ್ತ್ರದಲ್ಲಿ ಎರಡು ರೀತಿಯ ಶಬ್ದಗಳ ಮೂಲಕ ವಿವರಿಸ್ತಾ ಇದ್ದಾರೆ. ಒಂದಕ್ಕೆ ಹೆಸರು ಪ್ರಮಾದ, ಇನ್ನೊಂದಕ್ಕೆ ಹೆಸರು ಅಪ್ರಮಾದ. ಜೀವನವನ್ನ ಜೀವಿಸಲಿಕ್ಕೆ ನಮಗೆ ಬೇಕಾಗಿರೋದು ಅಪ್ರಮಾದ, ನಿದ್ರೆಗೆ ಬೇಕಾಗಿರೋದು ಪ್ರಮಾದ. ಪ್ರಮಾದ ಅಂದ್ರೇನು? ಪ್ರಮಾದ ಅಂತಂದ್ರೆ ನಿದ್ರೆ, ತೂಕಡಿಕೆ, ಸೋಮಾರಿತನ. ಅಂತಃಕರಣದ ಒಳಗಡೆ ಯಾವುದಾದ್ರೂ ಕಾಮನೆಗಳಿದ್ರೆ, ಬಯಕೆಗಳಿದ್ರೆ, ಆಸೆಗಳಿದ್ರೆ ನಮಗೆ ಪ್ರಮಾದ ಬೇಕು. ಎಷ್ಟು ಪ್ರಮಾದ ಅನ್ನುವಂಥದ್ದು ಅಂತಃಕರಣದ ಒಳಗಡೆಗಿರುತ್ತೆ, ಅಷ್ಟು ವ್ಯಕ್ತಿ ಸಿಹಿ ಕನಸುಗಳನ್ನು ಕಾಣ್ತಾರೆ. ಯಾವನೊಬ್ಬ ವ್ಯಕ್ತಿ ಬಂದು ನಮ್ಮನ್ನು ಎಬ್ಬಿಸ್ತಾನೆ, ಹೇ ಈ ಜಗತ್ತಿನಲ್ಲಿ ಏನಿಲ್ಲ, ಈ ಜಗತ್ತಿನಲ್ಲಿ ಎಲ್ಲವೂ ಕೂಡ ಸುಳ್ಳು, ಸತ್ಯವಲ್ಲ, ಏನು ಸುಖ ಅಂತ ನೋಡ್ತಾ ಇದೆಯಾ, ಇದು ನಿಜವಾದ ಸುಖ ಅಲ್ಲ ಇದು. ಯಾರಾದರೂ ಬಂದು ನಮ್ಮನ್ನು ಎಬ್ಬಿಸ್ಲಿಕ್ಕೆ ಹೋದ್ರೆ ಅವರನ್ನು ನಾವು ಶತ್ರುಗಳ ಹಾಗೆ ನೋಡ್ತೀವಿ. ನಮ್ಮ ಕನಸುಗಳು ಚಿನ್ನದ ಅರಮನೆಗಳೇ ಆಗಿರಬಹುದು, ಚಿನ್ನದ್ದೇ ಆಗಿರಬಹುದು, ಆದರೆ ಕನಸೇ. ಅದು ಮಣ್ಣಿನ ಮನೆಯೋ, ಅದು ಚಿನ್ನದ ಮನೆಯೋ, ಅಥವಾ ಇನ್ಯಾವುದ ಮನೆಯೋ, ಒಮ್ಮೆ ಕನಸಿನಿಂದ ಎದ್ದನ ವ್ಯಕ್ತಿ ಎಲ್ಲವೂ ಕೂಡ ಇಲ್ಲವಾಗುತ್ತೆ. ಎಲ್ಲ ಮಹಾತ್ಮರಗಳ ಒಂದು ಪ್ರಯತ್ನ ಏನಪ್ಪಾ ಅಂತಂದ್ರೆ ನಮ್ಮನ್ನ ಎಬ್ಸೋದಾಗಿದೆ. ಯಾವಾಗ ವ್ಯಕ್ತಿ ಏಳುವಂತಹ ಪ್ರಯತ್ನವನ್ನ ಮಾಡ್ತಾನೋ ಆವಾಗ ಮಾತ್ರ ತನ್ನ ಸ್ವರೂಪವನ್ನ, ತನ್ನ ಸ್ವಭಾವವನ್ನು ಅರಿಯುವ ಪ್ರಯತ್ನವನ್ನು ಮಾಡ್ತಾನೆ, ತಿಳಿದುಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಆಗ ಮಾತ್ರ ಯಾವುದಕ್ಕೆ ಸಾವಿಲ್ಲ, ಆ ಜೀವನವನ್ನು ಜೀವಿಸಲಿಕ್ಕೆ ನಮ್ಮ ಕೈನಲ್ಲಿ ಸಾಧ್ಯವಾಗುತ್ತೆ, ಇಲ್ಲದೋದ್ರೆ ಇಲ್ಲ. ಈಗ ನಾವೇನು ಜೀವನ ಅಂತ ತಿಳ್ಕೊಂಡಿದ್ದೀವಿ, ಆ ಜೀವನ ಕೇವಲ ಒಂದು ನಂಬಿಕೆ ಮಾತ್ರ, ಒಂದು ವಿಶ್ವಾಸ ಮಾತ್ರ. ಇವತ್ತಿದೆ, ನಾಳೆ ಇಲ್ಲ, ಇದನ್ನು ಜೀವನ ಅಂತ ಕರೀತಾರಿಗೆ. ನೀರ ಮೇಲನ ಗುಳ್ಳೆ ನಿಜವಲ್ಲ ಹರಿಯೇ, ಪುರಂದರದಾಸರು ಹೇಳ್ತಾರೆ. ಒಂದು ಎಲೆಯ ಮೇಲೆ ಇರತಕ್ಕಂಥ ಒಂದು ನೀರಿನ ಬಿಂದು ಎಷ್ಟು ಹೊತ್ತಿರುತ್ತೆ ಅದರಲ್ಲಿ ಗೊತ್ತಿಲ್ಲ ನಮಗೆ. ಯಾವ ಕ್ಷಣದಲ್ಲೂ ಕೂಡ ಹೋಗ್ಬೋದು, ಯಾವ ಕ್ಷಣದಲ್ಲೂ ಕೂಡ ಇಲ್ವಾ. ಪ್ರತಿ ದಿವಸ ನೀರಿನ ಗುಳ್ಳೆ ಒಡೆಯುವುದನ್ನು ನಾವು ನೋಡ್ತೀವಿ, ಕಣ್ಮರೆಯಾಗೋದನ್ನು ನೋಡ್ತೀವಿ. ಪ್ರತಿನಿತ್ಯವೂ ಕೂಡ ಹೊರಗಡೆ ಜಗತ್ತಿನಲ್ಲಿ ಜನರು ಸಾಯುವುದನ್ನು ನೋಡ್ತೀವಿ, ಬದಲಾವಣೆ ಆಗುವುದನ್ನು ನೋಡ್ತೀವಿ. ಕಣ್ಣೀರು ಸುರಿಸ್ತೇವೆ, ಸಹಾನುಭೂತಿಯನ್ನು ಅಭಿವ್ಯಕ್ತಪಡಿಸ್ತೇವೆ, ಸ್ಮಶಾನಕ್ಕೆ ಹೋಗ್ತೇವೆ. ಆ ಸಾವಿನ ಸುದ್ದಿ, ಆ ಮೃತ್ಯು ನಮ್ಮ ಮೃತ್ಯು ಅನ್ನುವಂಥದ್ದನ್ನು ನಾವು ತಿಳಿಯೋದಿಲ್ಲ. ಸತ್ತವರಿಗಾಗಿ ನಾವು ಅಳ್ತೇವೆ, ಆದರೆ ನಾವು ಕೂಡ ಒಂದು ದಿವಸ ಸಾಯ್ತೇವೆ ಅನ್ನುವಂತಹ ಜಾಗೃತ ಎಚ್ಚರ ನಮ್ಮ ಅಂತಃಕರಣದ ಒಳಗಡೆ.
ಯಾವಾಗ ಈ ರೀತಿಯ ಚಿಂತನೆ ನಮ್ಮ ಅಂತಃಕರಣದ ಒಳಗಡೆಗೆ ಬರುತ್ತೋ ವ್ಯಕ್ತಿ ಹೆದರ್ತಾನೆ. ಪಾಶ್ಚಿಮಾತ್ಯ ಮನಃಶಾಸ್ತ್ರಜ್ಞರು ಒಂದು ಕಡೆಗೆ ಹೇಳ್ತಾರೆ, ಯಾವ ವ್ಯಕ್ತಿ ಮೃತ್ಯುವನ್ನು ಕುರಿತು ಚಿಂತನೆಯನ್ನ ಮಾಡ್ತಾನೋ ಅವನೊಬ್ಬ ರೋಗಿ, ಅನಾರೋಗ್ಯ ಪೀಡಿತನಾಗಿರ್ತಕ್ಕಂಥ ವ್ಯಕ್ತಿ. ಯಾವ ವ್ಯಕ್ತಿ ಆ ರೀತಿಯಲ್ಲಿ ಜೀವನವನ್ನು ಮಾಡ್ತಾ ಇರ್ತಾನೆ ಅವನು ಬದುಕಲಿಕ್ಕೆ ಸಾಧ್ಯ ಇಲ್ಲ, ಜೀವನವನ್ನು ಮಾಡ್ಲಿಕ್ಕೆ ಸಾಧ್ಯ. ನಿಜ, ಅವ್ರು ಹೇಳಿದ್ದು ನಿಜ. ಆದರೆ ನಾವೇನು ಬದುಕುತ್ತಾ ಇದ್ದೀವಿ ಇದು ನಿಜವಾದ ಜೀವನವೇ? ನಿಜ, ಸಾವಿನ ಬಗ್ಗೆ ಹೆಚ್ಚು ಚಿಂತನೆಯನ್ನು ಮಾಡೋದು ಬಹಳ ಅಪಾಯಕಾರಿ. ಯಾಕಂದ್ರೆ ಪಾದಗಳು ನಡುಗುತ್ತವೆ, ಭಯಭೀತರಾಗ್ತೀವಿ, ಕಾಲ ಕೆಳಗಡೆ ಇರ್ತಕ್ಕಂಥ ಭೂಮಿ ಕುಸಿದು ಬೀಳಲಿಕ್ಕೆ ಶುರು ಆಗುತ್ತೆ. ದೊಡ್ಡ ದೊಡ್ಡ ಮಹತ್ವಾಕಾಂಕ್ಷೆಗಳನ್ನ ಇಟ್ಕೊಂಡು ಎಲ್ಲೆಲ್ಲೋ ಹಾರಬೇಕು ಅಂತ ಹೇಳಿ ಓಡಾಡ್ತಾ ಇದ್ದೀವಿ ನಾವು. ನಮ್ಮ ರೆಕ್ಕೆಗಳು ಕತ್ತರಿಸಲ್ಪಡ್ತವೆ. ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾವೆಲ್ಲರೂ ಕೂಡ ಒಂದು ಪ್ರಜ್ಞಾಹೀನತೆಯ ಸ್ಥಿತಿಯಲ್ಲಿದ್ದೇವೆ. ಅದನ್ನೇ ಹಾಗೆ ಕಾಪಾಡಿಕೊಂಡು ಬರ್ತಾ ಇದ್ದೀವಿ. ಒಂದು ಕನಸು ಛಿದ್ರವಾಗೋಕ್ಕಿಂತ ಮೊದಲೇ ಮತ್ತೊಂದು ಕನಸನ್ನು ಕಲ್ಪಿಸಿಕೊಳ್ಳುತ್ತೇವೆ, ಮತ್ತೊಂದು ಕನಸಿನ ಬೀಜವನ್ನು ಹಾಕ್ತೇವೆ, ಮತ್ತೊಂದು ಕನಸಿನ ಬೀಜವನ್ನು ಅಂಕುರಿಸ್ತೇವೆ. ಜೀವನದ ಪ್ರತಿ ಭರವಸೆಗಳನ್ನ, ಆಸೆ ಆಕಾಂಕ್ಷೆಗಳನ್ನ ಯಾವಾಗಲೂ ಕೂಡ ಜೀವಂತವಾಗಿಡ್ತೇವೆ. ಜೀವನದ ವಾಸ್ತವಿಕತೆಯನ್ನ, ಜೀವನದ ಸತ್ಯವನ್ನ ಅರಿಯುವಂಥ ಯಾವ ಪ್ರಯತ್ನವನ್ನು ಕೂಡ ನಾವು ಮಾಡ್ಲಿಕ್ಕೆ ಹೋಗ. ಜೀವನದ ಸತ್ಯ ಎಷ್ಟೋ ಬಾರಿ ನಮ್ಮ ಹೃದಯವನ್ನು ಚುಚ್ಚುತ್ತದೆ. ಜೀವನದ ಸತ್ಯ ಎಷ್ಟೋ ಬಾರಿ ನಮ್ಮನ್ನು ಅಂತಃಕರಣದಲ್ಲಿ ಜಾಗೃತಗೊಳಿಸ್ತಕ್ಕಂಥ ಪ್ರಕ್ರಿಯೆಯಲ್ಲಿ ತೊಡಗಿಸ್ತದೆ. ಗಮನಿಸಿ, ನಾವು ಹುಟ್ಟಿದ ದಿನದಿಂದಲೂ ಕೂಡ ಮೃತ್ಯುವಿಗೆ ಹತ್ರ ಆಗ್ತಾನೇ ಇದ್ದೀವಿ. ಆದರೂ ಹುಟ್ಟು ಹಬ್ಬಗಳನ್ನು ಆಚರಿಸ್ಕೊಳ್ತೀವಿ. ಪ್ರತಿ ಹುಟ್ಟು ಹಬ್ಬವೂ ಕೂಡ ನಮ್ಮನ್ನ ಜೀವನದ ಹತ್ತಿರ ಕರ್ಕೊಂಡು ಹೋಗೋದಿಲ್ಲ, ಮೃತ್ಯುವಿನ ಹತ್ತಿರ ಕರ್ಕೊಂಡು ಹೋಗುತ್ತೆ. ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾವೆಲ್ಲರೂ ಕೂಡ ಸ್ಮಶಾನದ ಕಡೆಗೆ ಸಾಕ್ತಾ ಇದ್ದೀವಿ. ಮತ್ತೆ ಏನು ಮೃತ್ಯು ಅಂದ್ರೆ ಅದನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು. ಎಲ್ಲಿ ತನಕ ನಾವು ಅದನ್ನು ಸರಿಯಾಗಿ ಮಾಡ್ಕೊಳ್ಳಿದಿಲ್ಲ, ನಮ್ದು ಜೀವನವಾಗೋದಿಲ್ಲ. ನಾವು ಯಾವುದನ್ನು ಜೀವನ ಅಂತ ಹೇಳಿ ತಿಳ್ಕೊಂಡಿದ್ದೀವಿ, ಆ ಜೀವನವನ್ನು ಉಳಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಹಣದಿಂದ, ಹೆಣ್ಣಿನಿಂದ, ಅಧಿಕಾರದಿಂದ, ಕೀರ್ತಿಯಿಂದ, ಯಶಸ್ಸಿನಿಂದ ಸುಮ್ಮನೆ ಬಹಳಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಈ ಪ್ರಯತ್ನಗಳಿಂದ ನಮ್ಮ ಶಾರೀರಿಕ, ಐಂದ್ರಿಕ, ಮಾನಸಿಕ ಶಕ್ತಿ ಅನ್ನೋಂಥದ್ದು ಖಾಲಿ ಆಗ್ತದೆ ಹೊರತು ಎಷ್ಟಿದೆ ಸಮಯ ನಮ್ಮ ಹತ್ರ, ಜಾಸ್ತಿ ಸಮಯ ಅನ್ನೋಂಥದ್ದು ಇಲ್ಲ. ನೋಡ್ತಾ ಇದ್ದ ಹಾಗೆ ಎಲ್ಲ ಸಮಯ ಹೋಗ್ತಾ ಇರುತ್ತೆ. ಆದ್ರಿಂದ ಇರತಕ್ಕಂತಹ ಸಮಯದಲ್ಲಿ ನಾವು ಜಾಗೃತರಾಗುವ ಪ್ರಯತ್ನವನ್ನು ನಾವು ಮಾಡಬೇಕು. ಇದೇ ಎಲ್ಲ ಮಹಾತ್ಮರುಗಳ ಒಂದು ಸಂದೇಶ. ಯಾವಾಗ ವ್ಯಕ್ತಿ ಆಂತರಿಕವಾಗಿ ಜಾಗೃತಗೊಳ್ತಾನೆ ಆವಾಗ ಮಾತ್ರ ಎಂದೂ ಕಳೆದುಕೊಳ್ಳದೇ ಇರತಕ್ಕಂಥ ಸಂಪತ್ತನ್ನು ತನ್ನದನ್ನಾಗಿ ಮಾಡಿಕೊಳ್ತಾನೆ. ಆಧ್ಯಾತ್ಮಿಕ ಈ ಸಂಪತ್ತು ಅನ್ನುವಂಥದ್ದೇನಿದೆ, ಇದನ್ನ ಕಳ್ಳರು
ಕದೀಲಿಕ್ಕೆ ಸಾಧ್ಯ ಇಲ್ಲ, ಯಾರು ಕೂಡ ದೋಚಲಿಕ್ಕೆ ಸಾಧ್ಯ. ಯಾವಾಗ ವ್ಯಕ್ತಿ ಜಾಗೃತನಾಗ್ತಾನೆ, ಅವನ ಅಂತಃಕರಣದ ಒಳಗಡೆಗೆ ಏನು ಒಂದು ಸಂಪತ್ತು ಶಕ್ತಿ ಅನ್ನೋದು ಪ್ರಾಪ್ತಿಯಾಗುತ್ತೆ, ಅದು ಶಾಶ್ವತ, ಎಂದು ಪ್ರಾರಂಭ ಆಗದ, ಎಂದು ಅಂತ್ಯಗೊಳ್ಳದ ಅದೊಂದು ತತ್ವ. ಅದು ಕಾಲಾತೀತವಾಗಿರ್ತಕ್ಕಂಥದ್ದು, ಅದು ಸನಾತನವಾಗಿರ್ತಕ್ಕಂಥದ್ದು, ಮೃತ್ಯುವಿನ ಕೈಗೆ ಸಿಗದೇ ಇರತಕ್ಕಂಥದ್ದು. ಯಾವಾಗ ನಮ್ಮೊಳಗಡೆಗೆ ನಾವು ಇಳಿತೀವಿ, ಯಾವಾಗ ನಮ್ಮನ್ನು ನಾವು ತಿಳಿದುಕೊಳ್ತೀವಿ, ಯಾವಾಗ ನಮ್ಮನ್ನು ನಾವು ಅರಿತೀವಿ, ಆವಾಗ ಮಾತ್ರ ಆ ನಿಜವಾದ ಜೀವನವನ್ನು ನಾವು ಪಡೀಲಿಕ್ಕೆ ಸಾಧ್ಯವಾಗುತ್ತೆ, ಇಲ್ಲ. ಎಚ್ಚರವಾಗಿ ಬದುಕುವುದು ಅಂದ್ರೆ ಏನ್ ಹೇಳಿ? ಮಾರ್ಕೆಟಲ್ಲಿ ಹೋಗ್ತಾ ಇರ್ತೀವಿ, ಬಜಾರಲ್ಲಿ ಅಂಗಡಿಗಳಿವೆ, ಜನರಿದ್ದಾರೆ, ಕಾರುಗಳು ಹೋಗ್ತಾ ಇವೆ, ಜನರು ಓಡಾಡ್ತಾ ಇದ್ದಾರೆ, ಕುದುರೆ ಬಂಡಿಗಳಿವೆ. ಜನಸಂದಣಿಯನ್ನು ನೋಡ್ತೀವಿ, ಅಥವಾ ಒಂದ್ಸರಿ ರಸ್ತೆ ನಿರ್ಜನವಾಗಿರುತ್ತೆ, ಅದು ಕೂಡ ನಾವು ನೋಡ್ತೀವಿ. ನಾವು ನೋಡೋದು ಮಾತ್ರ ಅಲ್ಲ, ಇದು ಕೂಡ ಒಂದು ಕನಸು. ವಿಚಾರ ಮಾಡಿದೀವ ನಾವು? ಕನಸಿನಲ್ಲಿ ಎಲ್ಲವೂ ಗೋಚರವಾಗುತ್ತೆ, ಕನಸಿನಲ್ಲಿ ಎಲ್ಲ ಅನುಭವಗಳಾಗ್ತವೆ, ಕನಸಿನಲ್ಲಿ ನೋವಿದೆ, ಕನಸಿನಲ್ಲಿ ನಗು ಇದೆ, ಕನಸಿನಲ್ಲಿ ಮೃತ್ಯು ಇದೆ, ಕನಸಿನಲ್ಲಿ ಜೀವನವಿದೆ. ಆದರೆ ನಾವು ಮಾತ್ರ ಗೋಚರವಾಗೋದಿಲ್ಲ. ಕನಸಿನಲ್ಲಿ ಸ್ನೇಹಿತರಿದ್ದಾರೆ, ಶತ್ರುಗಳಿದ್ದಾರೆ, ಎಲ್ಲರೂ ಗೋಚರವಾಗ್ತಾರೆ, ನಾವು ಮಾತ್ರ ಅಲ್ಲಿರೋದೆ. ಇದೇ ಜೀವನದ ಸ್ಥಿತಿ. ಎಚ್ಚರಗೊಳ್ತೀವೋ ಅದಕ್ಕೆ ಹೆಸರು ಜೀವನ, ನಾವಿಲ್ಲವೋ ಹಾಗಾದ್ರೆ ಅದಕ್ಕೆ ಹೆಸರು ನಿದ್ರೆ. ಎಲ್ಲಿ ನಮ್ಮ ಬಗ್ಗೆ ನಮಗೆ ಅರಿವಿಲ್ಲ, ಎಲ್ಲಿ ನಮ್ಮ ಇರುವಿಕೆಯ ಅನುಭವವಿಲ್ಲ, ಅದಕ್ಕೆ ಹೆಸರು ಅಪ್ರಮಾದ. ಅಪ್ರಮಾದ ಅಲ್ಲ, ಪ್ರಮಾದ. ಎಲ್ಲಿ ದೀಪ ಅನ್ನೋಂಥದ್ದು ಬೆಳಗುತ್ತಾ ಇಲ್ಲ, ಎಲ್ಲಿ ಸ್ಪಷ್ಟವಾಗಿರ್ತಕ್ಕಂಥ ತಿಳುವಳಿಕೆ ಇಲ್ಲ, ಅದಕ್ಕೆ ಹೆಸರು ಪ್ರಮಾದ. ಗಮನಿಸಿ, ಈ ಜೀವನಕ್ಕೆ ಬಂದ ಮೇಲೆ ನಾವು ಆತ್ಮತತ್ವವನ್ನು ಅರಿಯದೇ ಇದ್ರೆ ಅದೊಂದು ಜೀವನವೇ? ನಡಿತೇವೆ, ನಿಂತುಕೊಳ್ತೇವೆ, ಕುಳಿತುಕೊಳ್ತೇವೆ, ಯಾರ್ಯಾರನ್ನೋ ಭೇಟಿ ಆಗ್ತೀವಿ, ಯಾರ್ಯಾರ ಜೊತೆಗೂ ಮಾತನಾಡ್ತೀವಿ, ಯಾರ್ಯಾರ ಜೊತೆಗೂ ಬೆರಿತೀವಿ. ನಮ್ಮನ್ನೇ ನಾವು ಅರಿಯದಿದ್ರೆ, ನಮ್ಮನ್ನೇ ನಾವು ಕಂಡುಕೊಳ್ಳದೆ ಇದ್ರೆ, ನಮ್ಮನ್ನೇ ನಾವು ಪರಿಚಯ ಮಾಡಿಕೊಳ್ಳದೆ ಇದ್ರೆ, ಅತ್ಯಂತ ಹತ್ತಿರದಲ್ಲಿರ್ತಕ್ಕಂತಹ ಶುದ್ಧ ತತ್ವ ಅದು, ಅದನ್ನೇ ನಾನು ಅರಿಯದೇ ಇದ್ರೆ, ಅದನ್ನೇ ಸ್ಪರ್ಶಿಸದಿದ್ರೆ, ಉಳಿದದ್ದೆಲ್ಲ ತಗೊಂಡು ಏನು ಮಾಡೋದು ಹೇಳಿ? ಎಷ್ಟು ಜನರನ್ನ ಭೇಟಿ ಆದ್ರೇನು, ಎಷ್ಟು ಜನರ ಪರಿಚಯ ಮಾಡ್ಕೊಂಡ್ರೇನು, ಎಷ್ಟು ಜನರ ಜೊತೆಗೆ ಬೆರೆತರೇನು? ಚಂದ್ರ ಲೋಕವನ್ನ ಪ್ರವೇಶ ಮಾಡ್ಲಿಕ್ಕೆ ಹೋಗ್ತೀವಿ, ನಕ್ಷತ್ರಗಳ ಲೋಕವನ್ನ ಪ್ರವೇಶ ಮಾಡುವ ಬಯಕೆಯನ್ನು ವ್ಯಕ್ತಪಡಿಸ್ತೀವಿ, ಆದರೆ ನಮ್ಮೊಳಗಡೆಗೆ ನಮ್ಮನ್ನ ಕಂಡುಕೊಳ್ಳಿಕ್ಕಾಗ್ತಾ ಇಲ್ಲ, ನಮ್ಮನ್ನ ನಾವು ತಲುಪಲಿಕ್ಕಾಗ್ತಾ ಇಲ್ಲ. ನಮ್ಗೆ ಜೀವನದಲ್ಲಿ ಮಾಡಬೇಕಾಗಿರ್ತಕ್ಕಂತಹ ಕೆಲವು ನಿಯಮಗಳಲ್ಲಿ ಒಂದು ನಿಯಮ ಏನು? ಯಾರು ತುಂಬಾ ಹತ್ತಿರದಲ್ಲಿದ್ದಾರೋ ಅವರ ಹತ್ರ ಹೋಗೋದನ್ನ ಕಲಿ. ಯಾವಾಗ ಹತ್ತಿರದವರ ಪರಿಚಯ ಅನ್ನೋದು ಹೆಚ್ಚಾಗ್ತಾ ಹೋಗ್ತದೆ, ದೂರದಲ್ಲಿರ್ತಕ್ಕಂತಹ ಪರಿಚಯವನ್ನು ನಾವು ಸಹಜವಾಗಿ ಸುಲಭವಾಗಿ ಮಾಡಬಹುದು. ಹತ್ತಿರದವರ ಬಳಿ ಪ್ರಯಾಣವನ್ನು ನಾವು ಆರಂಭ ಮಾಡಿದರೆ ದೂರದ ಪ್ರಯಾಣವನ್ನು ಕೂಡ ಮಾಡ್ಲಿಕ್ಕೆ ಸಾಧ್ಯ. ಯಾಕೆಂದರೆ ದೂರ ಅನ್ನೋಂಥದ್ದು ಬೇರೆ ಅಲ್ಲ, ಹತ್ತಿರದ ವಿಸ್ತಾರವೇ.
ಇಲ್ಲಿ ಎರಡು ಮಾರ್ಗಗಳಿಲ್ಲ. ಯಾವುದನ್ನು ಹತ್ತಿರದಿಂದಲೇ ತಿಳಿಲಿಕ್ಕೆ ಸಾಧ್ಯವಿಲ್ಲವೋ ಅದನ್ನು ದೂರದಿಂದ ತಿಳಿಯೋದಾದ್ರೂ ಹೇಗೆ? ಯಾವಾಗ ನನ್ನನ್ನೇ ನಾನು ಸ್ಪರ್ಶ ಮಾಡಲಿಕ್ಕೆ ಸಾಧ್ಯ ಇಲ್ಲ, ದೇವರನ್ನು ಹೆಂಗೆ ಸ್ಪರ್ಶ ಮಾಡ್ತೀರಿ? ನನ್ನನ್ನೇ ನಾನು ಅರಿಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತಂದರೆ ಪರಮಾತ್ಮನನ್ನು ಅರಿಯೋದಾದ್ರೂ ಹೇಗೆ? ಅತ್ಯಂತ ಹತ್ತಿರದ ಸತ್ಯ ತತ್ವವನ್ನೇ ಈ ಕಣ್ಣುಗಳ ಕಾಣಲಿಲ್ಲ ಅಂತಂದರೆ ವಿರಾಟ್ ತತ್ವವನ್ನು ಕಂಡುಕೊಳ್ಳೋದು ಹೇಗೆ? ಅದರಿಂದ ಈ ಜಗತ್ತಿನ ಎಷ್ಟೋ ಜನ ಸಂತರು ಆತ್ಮತತ್ವವನ್ನು ಅರಿತರೂ ಕೂಡ ಮೌನವಾಗಿದ್ರು, ಮಾತಾಡ್ಲಿಕ್ಕೆ ಹೋಗಲಿಲ್ಲ. ಯಾಕಂತಂದ್ರೆ ಕನಸು ಕಾಣ್ತಾ ಇರ್ತಕ್ಕಂಥ ವ್ಯಕ್ತಿಯನ್ನ ಎಬ್ಸೋದು ಹೇಗೆ? ಅವನು ಹೇಳೋದಿಲ್ಲ, ಏನು ಮಾಡಿದ್ರು ಕೂಡ ಅವನು ಎಬ್ಬಿಸ್ಲಿಕ್ಕೆ ಆಗೋದಿಲ್ಲ. ಯಾವ ವ್ಯಕ್ತಿ ಮಲಗಿದಾನೆ, ಯಾವ ವ್ಯಕ್ತಿ ಪ್ರಮಾದದಲ್ಲಿದ್ದಾನೆ, ಅವನು ಮೃತ್ಯುವಿನ ಕಡೆಗೆ ಹೋಗ್ತಾನೆ. ಯಾವ ವ್ಯಕ್ತಿ ಪ್ರಜ್ಞಾಪೂರ್ವಕವಾಗಿ ಜಾಗೃತನಾಗಿದ್ದಾನೆ, ಅವನು ಮಾತ್ರ ಅಮೃತತ್ವವನ್ನು ಪಡೀತಾನೆ. ಒಮ್ಮೆ ವ್ಯಕ್ತಿ ಎಚ್ಚರಗೊಂಡೋ, ಒಮ್ಮೆ ವ್ಯಕ್ತಿ ಜಾಗೃತಗೊಂಡೋ, ಮತ್ತೆ ಕತ್ತಲೆಯ ಕಡೆಗೆ ಹೋಗೋದಿಲ್ಲ. ಆದ್ದರಿಂದ ಎಲ್ಲ ಸಂತರ ಮಹಾತ್ಮರ ಉಪದೇಶ ನುಡಿಗಳು ಹೇಗಿವೆ ಅಂತಂದರೆ ವ್ಯಕ್ತಿಯನ್ನು ಸಾಧ್ಯವಾದಷ್ಟು ಎಚ್ಚರಗೊಳಿಸ್ಬೇಕಂತಕ್ಕಂಥ ನಿಟ್ಟಿನ ಕಡೆಗಿವೆ. ಆದರೆ ನಮಗೆ ಅವರ ಮಾತುಗಳು, ಅವರ ಉಪದೇಶ ಅಷ್ಟೊಂದು ಇಷ್ಟವಾಗೋದಿಲ್ಲ. ರಾಬಿಯಾ ಅಂತ ಹೇಳಿ ಬಹಳ ವಿಶಿಷ್ಟ ಸಂತ ಒಬ್ಬಳಿದ್ಲು. ಬಹಳ ಅದ್ಭುತರಾದಂಥ ವೃದ್ಧೆ, ಹಣ್ಣು ಮುದುಕಿ. ಸಾಯಂಕಾಲ ಹೊತ್ತು ಸೂರ್ಯ ಮುಳುಗ್ತಾ ಇದ್ದ, ಕತ್ಲೆ ಬೇಗ ಬೇಗ ಆವರಿಸ್ತಾ ಇತ್ತು. ಮನೆ ಹೊರಗಡೆ ಹುಡುಕ್ತಾನೇ ಇದ್ಲು ಅವಳು. ಬಹಳ ಅದ್ಭುತಳಾಗಿರ್ತಕ್ಕಂತಹ ವ್ಯಕ್ತಿ ಅವಳು. ಅವಳನ್ನು ಕಂಡ್ರೆ ಎಲ್ಲರಿಗೂ ಕೂಡ ಇಷ್ಟ. ಎಲ್ಲರಿಗೂ ಅವಳಿಗೆ ಸಹಾಯ ಮಾಡಬೇಕು ಅನಿಸಿ ಎಲ್ಲರೂ ಕೂಡ ಅವಳು ಹುಡುಕ್ತಾನೆ ಇದ್ರು. ಯಾರೋ ಬಂದು ಕೇಳಿದ್ರು, ರಾಬಿಯಾ ಏನು ಹುಡುಕ್ತಾ ಇದೆಯಾ, ಏನು ಕಳ್ಕೊಂಡಿದ್ಯಾ? ಇದು ಸೂಜಿ ಕಳ್ಕೊಂಡಿದ್ದೀನಿ, ಸೂಜಿ ಇಲ್ದಿದ್ರೆ ನನ್ನ ಜೀವನವಿಲ್ಲ, ನಾನು ಯಾವಾಗಲೂ ಏನಾದರೂ ಹೊಲಿತಾನೆ ಇರಬೇಕು, ಸೂಜಿನೇ ಇಲ್ದಂಗೆ ಆಗ್ಬಿಟ್ಟು. ಅಯ್ಯೋ, ಸೂಜಿ ಅತ್ಯಂತ ಚಿಕ್ಕದಾದಂಥ ವಸ್ತು. ಸೂರ್ಯ ಮುಳುಗ್ತಾ ಇದ್ದಾನೆ, ಬೇಗ ಬೇಗ ಹುಡುಕ್ಬೇಕು ಅವಳಿಗಿಲ್ಲ ಅಂತಂದ್ರೆ ರಾತ್ರಿ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ, ಬೆಳಗ್ಗೆ ಎದ್ದು ಕೂಡಲೇ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಮತ್ತೊಂದು ಜನ ಸೇರಿದ್ರು. ಮತ್ತೆ 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 ಹುಡುಕ್ಲಿಕ್ಕೆ ಶುರು ಮಾಡಿದ್ರು. ಬಹಳಷ್ಟು ಹುಡುಕಿದ ಮೇಲೆ ರಾಬಿಯಾಳನ್ನ ಆ ಯುವಕ ಕೇಳ್ತಾನೆ, ರಾಬಿಯಾ, ಸೂಜಿಯನ್ನ ಎಕ್ಸಾಕ್ಟ್ಲಿ ಯಾವ ಜಾಗದಲ್ಲಿ ನೀನು ಕಳ್ಕೊಂಡಿದೀಯ ಹೇಳ್ತೀಯ? ರಾಬಿಯಾ ಅಂದ್ಲು, ಅಯ್ಯೋ ನೀನು ಕೇಳ್ದಿರೋದೇ ಒಳ್ಳೇದು ತಮ್ಮ. ಯಾಕೆ? ಯಾಕೆಂದ್ರೆ ಸೂಜಿಯನ್ನು ಕಳ್ಕೊಂಡಿದ್ದು ನಾನು ಮನೆಯ ಒಳಗಡೆಗೆ, ಮನೆಯ ಹೊರಗಡೆಗೆ ಸೂಜಿಯನ್ನು ಹುಡುಕ್ತೆ. ತಕ್ಷಣ ಯುವಕರಂದ್ರು, ಹುಚ್ಚೆಂಗ್ಸು, ತಲೆ ಸರಿ ಇಲ್ವಾ ನಿನಗೆ? ನಮಗೂ ಇಲ್ಲಿ ಹುಡುಕ್ಲಿಕ್ಕೆ ಹೇಳ್ತಾ ಇದೀಯ? ಸಂಸಾರದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಜನರೂ ಕೂಡ ಎಲ್ಲ ಮಹಾತ್ಮರುಗಳನ್ನು ಹುಚ್ಚರು ಅಂತಲೇ ಕರೆದ್ರು.
ಜನ ಎಲ್ಲ ಬೈಲಿಕ್ಕೆ ಶುರು ಮಾಡಿದ್ರು. ಏನಾಗಿದೆ ನಿನಗೆ? ಮನೆ ಒಳಗಡೆಗೆ ಸೂಜಿಯನ್ನು ಕಳ್ಕೊಂಡು ಹೊರಗಡೆ ಹುಡುಕ್ತಾ ಇದೆ. ಅವಳದ್ದು ಕರೆಕ್ಟ್ ಅಪ್ಪ, ಒಳಗಡೆಗೆ ಸೂಜಿ ಕಳ್ಕೊಂಡಿದ್ದೀನಿ, ಹೊರಗೆ ಹುಡುಕ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಒಳಗಡೆಗೆ ಕತ್ತಲೆ ಇದೆ, ಹೊರಗಡೆಗೆ ಬೆಳಕಿದೆ. ಎಲ್ಲಿ ಬೆಳಕಿದೆ ಅಲ್ಲಿ ಹುಡುಕಬೇಕು, ಕತ್ತಲೆ ಇರೋಲ್ಲಿ ಅದು ಹುಡುಕಿದ್ರೆ ಸಿಗೋದಿಲ್ಲ. ಬೇಗ ಬೇಗ ಬನ್ನಿ, ಸಮಯವನ್ನು ವ್ಯರ್ಥ ಮಾಡಬೇಡಿ. ಯಾಕಂತ ನೀನು ಕೆಲವೇ ಕ್ಷಣಗಳು ಮಾತ್ರ ಸೂರ್ಯನ ಬೆಳಕಿರುತ್ತೆ, ಆಮೇಲೆ ಇದು ಕೂಡ ಮುಳುಗು. ಜನ ಅಂದ್ರು, ಹೇಯ್ ನೀನು ಹೇಳ್ತಾ ಇರೋದು ನಿಜ, ಬೆಳಕು ಹೊರಗಿದೆ ಅಂತ ಹೇಳಿ. ಬೆಳಕು ಹೊರಗಿದೆ ಅಂತ ಹೇಳಿ ಸೂಜಿ ಹೊರಗಡೆ ಬಂದು ಬಿದ್ದಿಲ್ಲ. ಅವಳಂದ್ಲು, ಇಲ್ಲ ಬೇಗ ಬೇಗ ಹುಡುಕಿ, ಇನ್ನೂ ಸಿಕ್ಕಿಬಿಡುತ್ತದು. ಇಲ್ಲಾಂದ್ರೆ ಮತ್ತೆ ಸೂರ್ಯೋದಯ ತನಕ ನಾವು ಕಾಯ್ಬೇಕು. ಯುವಕ ಅಂದ, ಹೇ ಮೂರ್ಖ, ಎಲ್ಲಿ ಕೇಳ್ಕೊಂಡಿದ್ಯಾ ಅಲ್ಲಿ ಹುಡುಕ್ಬೇಕು, ನಮ್ಮನ್ನು ಮೂರ್ಖರನ್ನ ಮಾಡಿಬಿಟ್ಟೆಲ್ಲ. ಅವಾಗ ರವಿಯ ಜೋರಾಗಿ ನಗ್ಲಕ್ಕೆ ಶುರು ಮಾಡಿದ್ಲು. ನೀವೇನು ಮಾಡ್ತಾ ಇದ್ದೀರಿ ಅದನ್ನೇ ನಾನು ಕೂಡ ಮಾಡ್ತಾ ಇದ್ದೀನಿ. ನೀವು ಸುಖ ಸಂತೋಷವನ್ನ ಹೊರಗಡೆ ಹುಡುಕ್ತಾ ಇದ್ದೀರಿ, ಅದೇ ರೀತಿಯಲ್ಲಿ ನಾನು ಸುಖ ನನ್ನ ಸೂಜಿಯನ್ನು ಹೊರಗಡೆ. ಕೆಲವೊಮ್ಮೆ ದೇವಸ್ಥಾನದಲ್ಲಿ, ಕೆಲವೊಮ್ಮೆ ಮಸೀದಿಗಳಲ್ಲಿ, ಕೆಲವೊಮ್ಮೆ ಚರ್ಚ್ಗಳಲ್ಲಿ, ಕೆಲವೊಮ್ಮೆ ವಸ್ತುಗಳಲ್ಲಿ, ಕೆಲವೊಮ್ಮೆ ವ್ಯಕ್ತಿಗಳಲ್ಲಿ, ವಿಷಯಗಳಲ್ಲಿ. ದೇವರನ್ನು ಎಲ್ಲಿ ಕೇಳ್ಕೊಂಡಿದ್ದೀವಿ ನಾವು? ದೇವಸ್ಥಾನದಲ್ಲಿ ಹುಡುಕ್ತಾ ಇದ್ದೀವಿ. ಪರಮಾತ್ಮನ ನಾವು ಎಲ್ಲೂ ಕೂಡ ಕಳ್ಕೊಂಡ್ವಿ. ಒಳಗೆ ಕಳೆದು ಹೋಗಿದೆ, ಒಳಗೆ ಹುಡುಕಬೇಕು, ಹೊರಗಡೆಗಲ್ಲ. ಇಂದ್ರಿಯಗಳು ಹೊರಮುಖವಾಗಿರೋದ್ರಿಂದ ನಾವು ಹೊರಗಡೆ ಹೋಗ್ತೀವಿ. ಇಂದ್ರಿಯಗಳ ಬೆಳಕು ಹೊರಗೆ ಬೀಳ್ತದೆ, ಕಣ್ಣುಗಳು ಒಳಗೆ ಬರುವುದಿಲ್ಲ, ಕಣ್ಣುಗಳು ಒಳಗಡೆ ತಕ್ಕೊಳ್ಳೋದಿಲ್ಲ, ಹೊರಗಡೆಗೆ ತೆಗಿತೆ. ಪರಾಂಚಿಕಾ ನಿವೇತನ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿ ನ ಅಂತರಾತ್ಮನ್. ಭಗವಂತ ಈ ಇಂದ್ರಿಯಗಳನ್ನ ಬಹಿರ್ಮುಖವಾಗಿ ಸೃಷ್ಟಿ ಮಾಡಿರೋದ್ರಿಂದ ಹೊರಗಡೆ ಜಗತ್ತಿನ ಕಡೆಗೆ ಹೋಗ್ತೀವಿ ನಾವು, ಒಳಗಡೆಗೆ ಬರೋದಿಲ್ಲ. ಏನೇ ಪ್ರಯತ್ನವನ್ನು ಮಾಡಿದ್ರು ಕೂಡ ಅವನ ಕೈನಲ್ಲಿ ಒಳಗಡೆ ಬರ್ಲಿಕ್ಕಾಗೋದಿಲ್ಲ. ಕೇಳ್ತೀವಿ, ಅಳ್ತೀವಿ, ಬೇಡಿಕೊಳ್ತೀವಿ, ಹುಡುಕ್ತೀವಿ, ಡಿಕ್ಕಿ ಹೊಡಿತೀವಿ, ಹೇಳ್ತೀವಿ. ಏನೇ ಮಾಡಿದ್ರು ಕೂಡ ನಮ್ಮ ಕೈಗಳು ಖಾಲಿಯಾಗಿರ್ತವೆ. ನೀವು ಏನೇ ಮಾಡಿ ಜಾಗ್ರತೆಯಿಂದ ಮಾಡಿ, ಎಚ್ಚರದಿಂದ ಮಾಡಿ, ಆಂತರಿಕವಾಗಿ ಎಚ್ಚರ ಇರಲಿ. ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವೋ ಎಚ್ಚರವಾಗಿ ನಡೀರಿ, ಮಾತನಾಡ್ತಾ ಇದ್ದೀವೋ ಎಚ್ಚರವಿರಲಿ, ಕೇಳ್ತಾ ಇದ್ದೀವೋ ನಮಗೆ ಎಚ್ಚರವಿರಲಿ, ನಾನು ಕೇಳ್ತಾ ಇದ್ದೀನಿ. ಇರುವ ಕೆಲಸವ ಮಾಡು ಕಿರಿದ್ಯಾನದೆ, ಮನಸ್ಸಿಟ್ಟು ದೊರೆತುದ ಹಸಾದವೆಂದುಣ್ಣು ಗೊಣಗಿಡದೆ. ಎಲ್ಲಿ ಕೈಗಳು ಕೆಲಸವನ್ನ ಮಾಡ್ತಾ ಇವೆ ಅಲ್ಲಿಯೇ ಮನಸ್ಸಿರಲಿ. ಯಾವಾಗ ವ್ಯಕ್ತಿಯ ಅಂತಃಕರಣದಲ್ಲಿ ಜಾಗ್ರತೆ, ಎಚ್ಚರ ಅನ್ನೋದಿರುತ್ತೋ, ಅವನ ಅಂತಃಕರಣದಲ್ಲಿ ಕಾಮನೆಗಳು, ಅವನ ಅಂತಃಕರಣದಲ್ಲಿ ರಾಗಗಳು ಉಂಟಾಗೋದಿಲ್ಲ. ಮತ್ತೆ ಯಾವುದೊಬ್ಬ ಸ್ತ್ರೀ ಹೋಗ್ತಾ ಇದ್ದಾಳೆ, ಸ್ತ್ರೀ ಹೋಗ್ತಾ ಇರೋದನ್ನ ಮಾತ್ರ ನೋಡ್ತಾನೋ, ಒಂದು ಅರಮನೆಯನ್ನು ನೋಡ್ತಾನೆ, ಅರಮನೆ ಒಂದೇ ಕಾಣಿಸ್ತದೆ, ಅಂತಃಕರಣದ ಒಳಗಡೆಗೆ ಕಾಮನೆಗಳ ಜಾಗೃತಿ ಆಗೋದಿಲ್ಲ.
ಯಾವಾಗ ಎಚ್ಚರ ಅನ್ನೋದನ್ನು ನಾವು ಕಳೆದುಕೊಳ್ತೀವಿ, ಅಂತಃಕರಣದ ಒಳಗಡೆಗೆ ಅದನ್ನು ನೋಡಿಕೊಳ್ಳಿ, ಓ ಎಷ್ಟು ಚೆನ್ನಾಗಿದೆ, ಇದು ನನಗೆ ಬೇಕು, ಇದನ್ನು ನನ್ನದನ್ನಾಗಿ ಮಾಡ್ಕೊಳ್ಬೇಕು, ಇದು ನನ್ನ ಜೊತೆಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಮನಸ್ಸಿನಲ್ಲಿ ಕನಸುಗಳ ರೂಪ ಆರಂಭ. ಇದ್ರೆ ಇಂಥ ಮನೆ ಇರಬೇಕು, ಇದ್ರೆ ಇಂಥ ಕಾರ್ ಇರಬೇಕು, ಇದ್ರೆ ಇಂಥ ಹೆಂಡತಿ ಇರಬೇಕು, ಇದ್ರೆ ಇಂಥ ಮಕ್ಕಳು ಇರಬೇಕು. ಯಾರು ನೋಡ್ತಾ ಇದ್ದಾರೆ ಅವನು ಎಚ್ಚರವಾಗಿರಬೇಕು, ಜಾಗೃತನಾಗಿರಬೇಕು. ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಕರೀತಾರೆ ಅದನ್ನ. ಕೆಲವರಂತಾರೆ ವಿವೇಕ, ಇನ್ನು ಕೆಲವರಂತಾರೆ ಅವೇರ್ನೆಸ್, ಇನ್ನು ಕೆಲವರಂತಾರೆ ಜಾಗೃತಾವಸ್ಥೆ. ಅದಷ್ಟೊಂದು ಸರಳವಿಲ್ಲ, ಅಷ್ಟೊಂದು ಸುಲಭವಿಲ್ಲ. ಮತ್ತೆ ಮತ್ತೆ ಎಚ್ಚರ ತಪ್ತೀವಿ, ಮತ್ತೆ ಮತ್ತೆ ಜಾರ್ತೀವಿ ನಾವು. ಆದರೆ ಮತ್ತೆ ಮತ್ತೆ ಪ್ರಯತ್ನವನ್ನ ಮಾಡೋದ್ರಿಂದ ಅಲ್ಲಿ ನಿಲ್ಲಲಿಕ್ಕೆ ಸಾಧ್ಯವಿದೆ. ಒಂದೇ ಒಂದು ಹನಿ ಪದೇ 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 ಒಂದು ದೊಡ್ಡ ಕಲ್ಲಿನ ಮೇಲೆ ಬಿದ್ದರೆ ಒಂದು ದಿವಸ ಕಲ್ಲು ತೂತಾಗುತ್ತೆ, ಒಂದು ದಿವಸ ಕಲ್ಲು ಹೊಡೆದು. ಯಾವಾಗ ಆ ರೀತಿಯಲ್ಲಿ ಪ್ರತಿ ಸರಿ ಬಿದ್ದಾಗಲೂ, ಪ್ರತಿ ಸರಿ ಜಾರದಾಗಲೂ ಕೂಡ ಎದ್ದು ನಿಲ್ಲುವ ಪ್ರಯತ್ನವನ್ನ ಯಾವಾಗ ವ್ಯಕ್ತಿ ಮಾಡ್ತಾನೆ, ಅವನಿಗೆ ಒಳಗಡೆಯ ಜ್ಯೋತಿಯ, ಒಳಗಡೆಯ ಬೆಳಕಿನ ಪರಿಚಯ ಅನ್ನೋದಾಗಲಿ. ಅವಾಗ ಗೊತ್ತಾಗುತ್ತೆ, ಅರೆ ಇಲ್ಲೇ ಇತ್ತು, ಹೊರಗೆ ಹುಡುಕ್ತಾ ಇದ್ನಲ್ಲ, ಎಲ್ಲೆಲ್ಲೂ ಅರಸ್ತಾ ಇದ್ನಲ್ಲ. ನೋಡಿರ್ಬೋದು ನೀವು ಎಷ್ಟೋ ಬಾರಿ ಕನ್ನಡಕ, ಈಗ ನಾನು ಏನು ಹಾಕೊಂಡಿದ್ದೀನಿ ಈ ಕನ್ನಡಕ, ಎಷ್ಟೋ ಬಾರಿ ನಾವು ಹಾಕೊಂಡಿರ್ತೀವಿ, ಹುಡುಕ್ತಾ ಇರ್ತೀವಿ ಹೊರಗಡೆ. ಕನ್ನಡಕದ ಮೂಲಕವೇ ನಾವು ಕನ್ನಡಕವನ್ನು ಹುಡುಕ್ತಾ ಇದ್ದೀವಿ ಅನ್ನೋಂಥದ್ದು ಮರೆತು. ಹಾಗೆ ಭಗವಂತ ಎಲ್ಲೋ ಇಲ್ಲ, ನಮ್ಮೊಳಗಡೆಗೆ ಇದೆ. ಅಪ್ರಮಾದ ಅಂದ್ರೇನು? ನನ್ನನ್ನು ನಾನು ಕಂಡುಕೊಳ್ಳುವಂಥದ್ದು, ನನ್ನ ಕಡೆಗೆ ದೃಷ್ಟಿಯನ್ನು ಹರಿಸುವಂಥದ್ದು, ಅಂತರ್ಮುಖಿಯಾಗುವಂಥದ್ದು. ಯಾವಾಗ ಪ್ರಮಾದ ನಮ್ಮ ಅಂತಃಕರಣದ ಒಳಗಡೆಗಿರುತ್ತೋ ನಾವು ನಿದ್ರೆಗೆ ಹೊಂದುತ್ತೀವಿ. ನಿದ್ರೆ ಮೃತ್ಯು ಇದ್ದ ಹಾಗೆ. ನಿದ್ರೆ ಸಣ್ಣ ಸಾವು, ಮೃತ್ಯು ದೊಡ್ಡ ಸಾವು ಅಷ್ಟೆ. ಹಗಲು ಅನ್ನುತ್ತದೆ ಸಾಕಾದಾಗ ಕತ್ತಲೆ ಆದ ಹಾಗೆ. ಹಗಲಿನಲ್ಲಿ ನಾವೇನಿದ್ದೇವೋ ರಾತ್ರಿ ನಾವು ಅದೇ ಆಗಿರೋದಿಲ್ಲ. ನಾವು ಮಲಗಿದಾಗ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಹೆಂಡತಿ ಮಕ್ಕಳಾಗಿರೋದಿಲ್ಲ. ಎಚ್ಚರದ ಜಗತ್ತಿನಲ್ಲಿ ನಾವು ಭಿಕ್ಷುಕನಾಗಿರಬಹುದು, ಕನಸಿನ ಜಗತ್ತಿನಲ್ಲಿ ನಾವು ಚಕ್ರವರ್ತಿಗಳಾಗಿರ್ತೀವಿ. ಆದ್ರಿಂದ ಎಚ್ಚರವಾಗಿದ್ದಾಗ ನಾವು ಹೇಗಿದ್ದೆವು, ಕನಸು ಕಾಣುವಾಗಲೂ ಕೂಡ ನಾವು ಹಾಗೆ ಇರ್ತೀವಿ, ಮಲಗಿದಾಗಲೂ ನಾವು ಹಾಗೆ ಇರ್ತೀವಿ? ಇಲ್ಲ. ಒಮ್ಮೆ ನಾವು ಕನಸಿನಿಂದ ಎಚ್ಚರಗೊಂಡೆವು, ಹೊರಗಡೆ ವ್ಯವಹಾರ ಬೇರೆ, ಹೊರಗಡೆ ಅಂಗಡಿಗಳು ಬೇರೆ, ಹೊರಗಡೆಯ ಸಾಲು ಶೂಲಗಳು ಬೇರೆ, ಹೊರಗಡೆ ಶತ್ರು ಮಿತ್ರರು ಬೇರೆ, ಹಣ ಸಂಪತ್ತು ಅಕೌಂಟ್ಸು ಎಲ್ಲ ಬೇರೆ. ಮತ್ತೆ ವಾಪಸ್ ಹೋಗ್ಬೇಕಾಗುತ್ತೆ ನಾವು. ಪ್ರತಿ ದಿವಸವೂ ಕೂಡ ವ್ಯಕ್ತಿ ಮಲಗಿದಾಗ ಸಾಯ್ತಾನೆ.
ಅದರಿಂದ ಸಮಾಧಿ ಮತ್ತು ನಿದ್ರೆ ಬಹಳಷ್ಟು ಹೋಲಿಕೆ ಇದೆ. ಆದರೆ ಸಮಾಧಿ ಎಚ್ಚರದಿಂದಿರ್ತಕ್ಕಂತಹ ನಿದ್ರೆ. ಎರಡನೇ ಅಧ್ಯಾಯದಲ್ಲಿ ಪರಮಾತ್ಮ ಬಹಳ ಸುಂದರವಂತ ಒಂದು ಮಾತನ್ನು ಹೇಳ್ತಾನೆ. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ. ಇಡೀ ಜಗತ್ತು ಯಾವ ಜಗತ್ತನ್ನ ಕತ್ತಲೆ ಅನ್ಕೊಂಡು ಮಲಗಿರ್ತದೋ ಅಂತಹ ಜಗತ್ತಿನಲ್ಲಿ ಸಂಯಮಿ, ಒಬ್ಬ ಸಂತ, ಒಬ್ಬ ಮಹಾತ್ಮ, ಒಬ್ಬ ಇಂದ್ರಿಯಗಳನ್ನು ತನ್ನ ಹಿಡಿತದಲ್ಲಿ ಇಟ್ಕೊಂಡಂತಹ ವ್ಯಕ್ತಿ ಜಾಗೃತನಾಗಿರ್ತಾನೆ. ಈ ಜಗತ್ತಿನಲ್ಲಿ ಕೇವಲ ಮನುಷ್ಯ ಮಾತ್ರ ನಿದ್ರೆ ಮಾಡೋದಿಲ್ಲ. ಪಶು, ಪಕ್ಷಿ, ಪ್ರಾಣಿ, ಗಿಡ, ಮರ ಎಲ್ಲವೂ ನಿದ್ರೆ ಮಾಡ್ತವೆ. ತಸ್ಯಾಂ ಜಾಗೃತಿ ಸಂಯಮಿ. ಎಲ್ಲರೂ ಮಲಗಿದಾಗ ಅವನು ಜಾಗೃತನಾಗಿರ್ತಾನೆ. ಯಾವಾಗ ವ್ಯಕ್ತಿ ಜಾಗೃತನಾಗಿರ್ತಾನೆ ಅವನಲ್ಲಿ ಸಂಯಮ, ಆವಾಗ ಮಾತ್ರ ಸಂಯಮವನ್ನು ಸಿದ್ಧಿಸಿಕೊಳ್ಳಿಕ್ಕೆ ಸಾಧ್ಯ. ನಾವು ಯಾವುದನ್ನು ಜಾಗೃತ ಅಂತ ಕರಿತಾ ಇದ್ದೀವಿ, ನಾವೇನು ಎಚ್ಚರದಿಂದ ಇದ್ದೀವಿ ಅಂತ ಹೇಳ್ತೀವೋ ಕೇವಲ ಶಬ್ದಗಳ ಮಾತ್ರ. ನಾವು ಅಲ್ಲಿಯೂ ಕೂಡ ನಿದ್ರೆಯಲ್ಲಿ ಇದೆ, ಕನಸನ್ನೇ ಕಾಣ್ತಾ ಇದ್ದೀವಿ. ಯಾವ ವ್ಯಕ್ತಿ ಜಾಗರೂಕನಾಗಿದ್ದಾನೆ, ಜಾಗೃತನಾಗಿದ್ದಾನೆ, ಅವನಿಗೆ ಮೃತ್ಯುವೇ ಇಲ್ಲ. ಯಾವ ವ್ಯಕ್ತಿ ಜಾಗೃತನಾಗಿಲ್ಲ, ಪ್ರಮಾದದಿಂದ ಕೂಡ್ಕೊಂಡಿದ್ದಾನೆ, ಆ ವ್ಯಕ್ತಿ ಬದುಕಿದಾಗಲೂ ಕೂಡ ಸತ್ತ ಹಾಗೆ. ಒಬ್ಬ ವ್ಯಕ್ತಿ ರಾತ್ರಿ ಮಲಗಿದ್ದ, ಬೆಳಿಗ್ಗೆ ಎದ್ದು ಹೆಂಡತಿ ಹೇಳಿದ್ನಂತೆ, ಏಯ್ ನಾನು ಸತ್ತು ಹೋಗಿದ್ದೀನಿ. ಹೆಂಡತಿ ಕೇಳಿದ, ತಲೆ ಸರಿ ಇದೆಯಾ, ಏನಾಗಿದ್ದೇನೆ, ಹುಚ್ಚುಚ್ಚರಾಗಿ ಮಾತಾಡ್ತಾ ಇದೆಯಾ? ಸತ್ತಂತಹ ವ್ಯಕ್ತಿ ಯಾರು ಕೂಡ ನಾನು ಸತ್ತಿದ್ದೇನೆ ಅಂತ ಹೇಳೋದಿಲ್ಲ. ಇಲ್ಲ ಇಲ್ಲ, ನನಗೆ ಬಹಳ ಕನ್ಫರ್ಮ್ ಆಗಿದೆ, ನಾನು ಸತ್ತಿದ್ದೇನೆ. ರಾತ್ರಿ ಕನಸು ಬಿದ್ದಿತ್ತು ನನಗೆ, ನಾನು ಸತ್ತು ಹೋಗಿದ್ದೇನೆ. ಬಹಳಷ್ಟು ಹೇಳುವ ಪ್ರಯತ್ನವನ್ನು ಮಾಡಿದ್ಲು ಹೆಂಡತಿ, ಆದರೆ ಯಾವುದೇ ರೀತಿಯ ಪ್ರಯೋಜನವಾಗಲಿಲ್ಲ. ಅದಕ್ಕೆ ಅವನಿಗೆ ಸಿಟ್ಟು ಬಂತು. ಹೇಯ್, ನಾನು ನಿನ್ನ ನಂಬೋದು, ನನ್ನ ನಂಬೋದು? ನಾನು ಸತ್ತಿದ್ದೇನೆ ಅಂತಕ್ಕಂಥ ಸ್ಪಷ್ಟತೆ ನನಗಿದೆ. ಹೆಂಡತಿಗೆ ದೊಡ್ಡ ಸಮಸ್ಯೆ ಆಯಿತು. ಕರ್ಕೊಂಡೋದ್ರು ಡಾಕ್ಟರ್ ಹತ್ರ. ಆ ಸೈಕಾಟ್ರಿಸ್ಟು ಎಂತೆಂಥ ಹುಚ್ಚರನ್ನು ನೋಡಿದ್ದ, ಆದರೆ ಈ ರೀತಿ ಹುಚ್ಚನನ್ನು ನೋಡಿರಲಿಲ್ಲ. ಎಲ್ಲ ಹುಚ್ಚರು ಜೀವಂತವಾಗಿದ್ದೇನೆ ಅಂತ ಹೇಳ್ತಾರೆ, ಇವನು ಸತ್ತೋಗಿದ್ದೀನಿ ಅಂತ ಬೇರೆ ಹೇಳ್ತಾ ಇದ್ದಾನೆ. ವಿಚಾರ ಮಾಡ್ದ, ಇವನು ನೀನು ಬದುಕಿದೆ ಅಂತೇಳಿ ಹೆಂಗೆ ಪ್ರೂವ್ ಮಾಡೋದು? ಸರಿ, ವೈದ್ಯ ಹೇಗಾದರೂ ಮಾಡಿ ಅದನ್ನು ಪ್ರೂವ್ ಮಾಡಬೇಕು ಅಂತ ಹೇಳಿ ಅದನ್ನು ಕರ್ಕೊಂಡು ಹೋದರು ಮಾರ್ಚರಿಗೆ. ಅಲ್ಲಿ ಅನೇಕ ಹೆಣಗಳಿತ್ತು. ವೈದ್ಯ ಹೇಳಿದ, ನೋಡು ಈ ಚಾಕು ತಗೋ, ಈ ಸತ್ತ ಈ ಶರೀರದ ಕೈಗಳನ್ನು ಕತ್ತರಿಸು, ರಕ್ತ ಬರುವುದಿಲ್ಲ.
ಯಾಕಂದ್ರೆ ಸತ್ತ ವ್ಯಕ್ತಿಯಿಂದ ರಕ್ತ ಬರೋದಿಲ್ಲ. ಅದೇ ಚಾಕುವಿನಿಂದ ಇವನ ಕೈ ಬೆರಳನ್ನ ಕತ್ತರಿಸಿದ. ಇವಾಗಲಾದ್ರೂ ಗೊತ್ತಾಯ್ತಾ ನೀನು ಜೀವಂತವಾಗಿದೆ ಅಂತ, ಬದುಕಿದ್ಯಾ ಅಂತ? ಎಂತಹ ಗಾಢವಾದಂತಹ ನಿದ್ರೆಯಲ್ಲಿ ನಾವು ಜೀವನವನ್ನು ಮಾಡ್ತಾ ಇದ್ದೀವಿ ಅಂತಂದ್ರೆ ಗೊತ್ತಿಲ್ಲ. ಸಮಯ ಬಂತಂದ್ರೆ ಇಲ್ಲ ಸತ್ತ ವ್ಯಕ್ತಿಯಿಂದಲೂ ಕೂಡ ರಕ್ತ ಬರ್ಲಿಕ್ಕೆ ಸಾಧ್ಯ ಇದೆ, ಬೇಕಾದ್ರೆ ಅದಕ್ಕೆ ನಾನೇ ಸಾಕ್ಷಿ ಹೇಳ್ಬೋದು. ಗಮನಿಸಿ, ಈ ಶರೀರ ಇದ್ದಾಗ್ಲೇನೆ ಮರ್ತ್ಯ ಶರೀರ, ಸಾವಿನಿಂದ ಕೂಡಿರ್ತಕ್ಕಂತಹ ಶರೀರ, ಈ ಶರೀರ ಇರುವಾಗ್ಲೇನೆ ನಮ್ಮ ಋಷಿಗಳು ಹೇಳಿದ್ರು, ನೀನು ಅಮೃತಸ್ಯ ಪುತ್ರ, ನೀನು ಅಮೃತತ್ವ, ನಿನಗೆ ಮೃತ್ಯು ಇಲ್ಲ, ನಿನಗೆ ಸಾವಿಲ್ಲ. ಈ ದೇಹಕ್ಕೆ ನೀನು ಅಂದ್ಕೊಂಡಿದ್ಯಾ ಇದೇ ನಾನು, ಇದೇ ನನ್ನವರು, ಇದೇ ನನ್ನ ಹೆಂಡತಿ, ನನ್ನ ಮಕ್ಕಳು, ಇದಕ್ಕೆ ಅಂದ್ಕೊಂಡಿದ್ಯಾ, ಆದ್ರಿಂದ ನನಗೆ ಮೃತ್ಯು ಅನ್ನೋದು ಘಟಿಸ್ತಾ ಇದೆ ಈ ಜಗತ್ತಿನ. ನೀನು ಚಿಕ್ಕವನಾಗಿದ್ದಾಗ ಈ ಶರೀರ ಚಿಕ್ಕದಾಗಿತ್ತು, ಆವಾಗ ಈ ಮಗುವೆ ನಾನು ಅಂತ ತಿಳ್ಕೊಂಡಿದ್ದೆ. ಯುವಕನಾದಾಗ ಯೌವನದಲ್ಲಿತ್ತು ಈ ಶರೀರ ಬದಲಾಯಿತು. ಪ್ರತಿ ಕ್ಷಣವೂ ಕೂಡ ಬದಲಾಗ್ತಾ ಇದೆ, ಪ್ರತಿ ಕ್ಷಣವೂ ಕೂಡ. ಹೀಗೆ ಹಳೆ ಬಟ್ಟೆ ಆದ ಕೂಡಲೇ ಹೊಸ ಬಟ್ಟೆಯನ್ನು ತರ್ತೀವಿ, ಬಟ್ಟೆಯನ್ನು ಬದಲಾಯಿಸ್ತೀವಿ, ಅದೇ ರೀತಿಯಲ್ಲಿ ಈ ಶರೀರ ಕೂಡ ಬದಲಾಗುತ್ತಾ ಇದೆ. ಒಂದು ರೈಲ್ವೆ ಪ್ರಯಾಣದಲ್ಲಿ ಹೋಗ್ತಾ ಇರ್ತೀವಿ ನಾವು, ಮಧ್ಯ ಮಧ್ಯದಲ್ಲಿ ಯಾರ್ಯಾರೋ ಇಳಿದು ಹೋಗ್ತಾ ಇರ್ತಾರೆ. ಯಾರು ಪೂನಾದಲ್ಲಿ ಇಳಿತಾರೆ, ಯಾರೋ ಮುಂಬೈನಲ್ಲಿ ಇಳಿತಾರೆ, ಇನ್ಯಾರೋ ದಿಲ್ಲಿಯಲ್ಲಿ ಇಳಿತಾರೆ, ಇನ್ಯಾರೋ ಬೆಂಗಳೂರಿನಲ್ಲಿ ಇಳಿತಾರೆ, ಇನ್ಯಾವುದೋ ಊರಲ್ಲಿ ಇಳಿತಾರೆ. ಅಲ್ಲಲ್ಲಿ ಸ್ಟೇಷನ್ನಲ್ಲಿ ಟ್ರೈನ್ ನಿಂತ್ಕೊಂಡಾಗ ಇದೇ ನಾನು, ಇದೇ ನಮ್ಮೂರು ಅನ್ನೋಂಥ ಭಾವನೆ ನಮಗುಂಟಾಗ್ತದೆ. ಇಲ್ಲ, ಶರೀರ ಮಾತ್ರ ಅಲ್ಲಿದೆ, ನಾನಲ್ಲಿಲ್ಲ. ಅದೇನ್ ಮಾಡೋದು? ಈ ಶರೀರದ ಜೊತೆಗಿನ ತಾದಾತ್ಮ್ಯ ಅನ್ನೋದು ಏನಿದೆ, ಎಷ್ಟು ಗಾಢವಾಗಿದೆ. ಶರೀರಕ್ಕೆ ಹಸಿವೆ ಆದರೆ ನನಗೆ ಹಸಿವೆ ಆಯಿತು, ಶರೀರಕ್ಕೆ ಆಯಾಸವಾದರೆ ನನಗೆ ಆಯಾಸ ಆಯಿತು, ಶರೀರಕ್ಕೆ ಇನ್ನೇನು ನೀರು ಕುಡಿಬೇಕು ಅನ್ಸಿದ್ರೆ ನಾನೇ ನೀರು ಕುಡಿಬೇಕು. ಒಮ್ಮೆ ವ್ಯಕ್ತಿ ಪ್ರಯಾಣವನ್ನು ಮಾಡ್ತಾ ಇದ್ದ, ಪ್ರಯಾಣವನ್ನು ಮಾಡುವಾಗ ಅವನ ಕೈ ತುಂಡಾಯಿತು. ಆ ಕೈಯನ್ನು ತಕ್ಷಣ ಸೇರಿಸ್ಬೇಕು, ಹತ್ತಿರದಲ್ಲಿ ಯಾವುದೇ ಆಸ್ಪತ್ರೆ ಕೂಡ ಇರಲಿಲ್ಲ. ತನ್ನ ಹೆಂಡತಿಗೆ ಹೇಳಿದ, ಆದಷ್ಟು ಬೇಗ ನಡಿ, ಆದಷ್ಟು ಬೇಗ ಕಾರನ್ನು ಆಸ್ಪತ್ರೆ ಕರ್ಕೊಂಡು. ಅವಳೊಂದು, ಇಲ್ಲ ನಾನೊಂದು ಪುಸ್ತಕ ಓದ್ತಾ ಇದ್ದೀನಿ, ಅದಾದ್ಮೇಲೆ ತಗೊಂಡು ಹೋಗ್ತೀನಿ. ಆ ಪುಸ್ತಕದಲ್ಲಿ ಹೀಗೆ ಬರ್ದಿತ್ತು, ಈ ಶರೀರ ನೀನಲ್ಲ, ಈ ಶರೀರ ಶಾಶ್ವತವಲ್ಲ. ನಿಮ್ಮ ಈ ಶರೀರದಲ್ಲಿ ಎಲ್ಲೇ ನೋವು ಬಂದರೂ ಕೂಡ ನೋವಿನ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸಿ, ಆ ನೋವನ್ನು ಇಲ್ಲವಾಗುತ್ತೆ. ನೋಡಿ, ಈ ಪುಸ್ತಕದಲ್ಲಿ ಹೀಗಿದೆ, ನೀನು ಹೀಗೆ ಮಾಡು ಒಂದು.
ಅವನಂದ ಪುಸ್ತಕ ಎತ್ತಿ ಹೊರಗೆ ಬೀಸಾಡು, ಫಸ್ಟ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು, ಯಾಕಂದ್ರೆ ನೋವು ತಡೆಯೋಕ್ಕಾಗ್ತಾ ಇಲ್ಲ. ನಿನ್ನ ಲಕ್ಷ್ಯವನ್ನ ಕೈಯಿಂದ ತೆಗಿ, ನಿನ್ನ ಲಕ್ಷ್ಯವನ್ನ ಬೇರೆ ಕಡೆಗಿರಿಸು, ನಿನಗೆ ನೋವು ಕಮ್ಮಿ ಆಗುತ್ತೆ. ಅವನಿಗೆ ಬೇರೆ ದಾರಿಯೂ ಕೂಡ ಇರಲಿಲ್ಲ, ಇನ್ನೂ ಅರ್ಧ ಗಂಟೆ ಬೇಕಿತ್ತು ಆಸ್ಪತ್ರೆ ಕಡೆ ಹೋಗ್ಲಿಕ್ಕೆ. ಗಮನಿಸಿದ್ರಾ ನೀವು? ಒಂದು ವೇಳೆ ಪಕ್ಕದಲ್ಲಿ ಒಂದು ಆಸ್ಪಿರಿನ್ ಇದ್ದಿದ್ರೆ, ಪಕ್ಕದಲ್ಲಿ ಏನಾದರೂ ಒಂದು ಪೇನ್ ಕಿಲ್ಲರ್ ಇದ್ದಿದ್ರೆ ಅದನ್ನು ಹೆಚ್ಚು ನಂಬುತ್ತಾ ಇದ್ರು, ಬೇರೆದನ್ನು ನಂಬ್ತಾ ಇರಲಿಲ್ಲ. ಯಾವಾಗ ವ್ಯಕ್ತಿ ಅಸಹಾಯಕನಾಗ್ತಾನೆ ಅವಾಗ ಕೆಲವು ವಿಷಯಗಳನ್ನು ನಂಬ್ತಾನೆ. ಗಮನಿಸಿ ನೀವು, ನಮಗೆ ಯಾವಾಗ ಬಾಯಾರಿಕೆ ಆಗ್ತಾ ಇದೆ, ನನಗೆ ಬಾಯಾರಿಕೆ ಆಗ್ತಾ ಇಲ್ಲ, ಶರೀರಕ್ಕೆ ಬಾಯಾರಿಕೆ ಆಗ್ತಾ ಇದೆ ಅನ್ನೋಂಥ ನೆನಪಿರಲಿ. ಯಾಕಂದ್ರೆ ಎಲ್ಲ ಸಂತರಿದ್ದದ್ದು ಹಾಗೆ. ಸ್ವಾಮಿ ರಾಮತೀರ್ಥರು ಅವರ ಭಾಷೆ ಬದಲಾಗಿತ್ತು. ಅವರ ಜೀವನ ಪದ್ಧತಿಯಿಂದ ಅವ್ರಿಗೆ ಹಸಿವೆ ಆದರೆ ಅವ್ರು ಹೇಳ್ತಾ ಇದ್ರು, ರಾಮನಿಗೆ ಹಸಿವೆ ಆಗಿದೆ, ರಾಮನಿಗೆ ಬಾಯಾರಿಕೆ ಆಗಿದೆ, ರಾಮನಿಗೆ ಆಯಾಸವಾಗಿದೆ, ರಾಮನಿಗೆ ನಿದ್ರೆ ಅವಶ್ಯಕತೆ ಇದೆ. ತಮ್ಮ ಶರೀರವನ್ನೇ ತಮಗಿಂತ ಬೇರೆಯಾಗಿ ನೋಡ್ಕೊಳ್ತಾರೆ. ತನ್ನ ಶರೀರವನ್ನೇ ಪ್ರತ್ಯೇಕವಾಗಿ ಇಟ್ಕೊಂಡಿದ್ರು. ತನ್ನ ಶರೀರವನ್ನೇ ತಾವು ನೋಡ್ತಾ ಇದ್ರು ಯಾವಾಗ. ಒಂದು ವೇಳೆ ಈ ಅಭ್ಯಾಸವನ್ನು ನಾವು ಕೂಡ ಮಾಡೋದಾದರೆ ಈ ಶರೀರದಿಂದ ದೂರ ಇರಲಿಕ್ಕೆ ಸಾಧ್ಯ ಇದೆ. ಈ ಶರೀರದ ಚಲನವಲನಗಳನ್ನು ಗಮನಿಸಲಿಕ್ಕೆ ಸಾಧ್ಯ ಇದೆ. ಒಂದು ದಿವಸ ಹಸಿವೆಯಿಂದ ಒದ್ದಾಡ್ತಾ ಇದ್ರೆ ವ್ಯಕ್ತಿ ಏನು ಸಾಯೋದಿಲ್ಲ, ಆದರೆ ನೋಡ್ಬೇಕದು, ಗಮನಿಸ್ಬೇಕು, ದೂರ ನಿಂತ್ಕೊಂಡು ಅರಿಬೇಕದನ್ನು. ಪ್ರತ್ಯೇಕವಾಗಿರೋದನ್ನು ಯಾವಾಗ ನಾವು ಕಲಿತೀವಿ ಆವಾಗ ಮಾತ್ರ ಜೀವನವನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿ. ಈ ಶರೀರ ನಾನು, ಇದಕ್ಕೆ ಸಂಬಂಧಪಟ್ಟವರು ನನ್ನವರು ಅನ್ನುವಂತಹ ಈ ಮೋಹ ಸಂಮೋಹನವನ್ನು ಇಡೀ ಜೀವನ ಪೂರ್ತಿ ಮಾಡ್ಕೊಂಡು ಬಂದಿದ್ದೀವಿ ನಾವು. ಸ್ವಲ್ಪ ಅದರ ವಿರುದ್ಧವಾದಂಥ ಪ್ರಯತ್ನವನ್ನು ಮಾಡಿ ನೋಡೋಣ. ಯಾವಾಗ ಈ ಶರೀರದಿಂದ ಬೇರೆಯಾಗಿರೋದನ್ನು ನಾವು ಕಲಿತೇವೋ, ಪ್ರಯತ್ನವನ್ನು ಮಾಡ್ತೀವಿ, ಅವಾಗ ಗೊತ್ತಾಗುತ್ತೆ ಈ ಜಗತ್ತಿನಲ್ಲಿ ಯಾರೂ ಸಾಯೋದೇ ಇಲ್ಲ. ಯಾವುದು ಸಾಯ್ತದೆ ಅದು ಸಾಯ್ತಾನೇ ಇದೆ, ಅದು ಯಾವತ್ತೂ ಕೂಡ ಜೀವಂತವಾಗಿರಲೇ ಇಲ್ಲ. ಯಾಕೆ? ಅದರ ಸ್ವಭಾವವೇ ಮೃತ್ಯುವಾಗಿತ್ತು. ಬಟ್ಟೆಗಳು ಹೇಗೆ ಬದಲಾಗುತ್ತವೆ, ದಿನಗಳು ಹೇಗೆ ಬದಲಾಗ್ತವೆ, ಕ್ಷಣಗಳು ಹೇಗೆ ಬದಲಾಗ್ತವೆ, ಅದೇ ರೀತಿಯಲ್ಲಿ ಶರೀರವು ಕೂಡ ಪ್ರತಿಕ್ಷಣ ಬದಲಾಗುತ್ತಾನೆ ಇರುತ್ತೆ. ಯಾವ ವ್ಯಕ್ತಿಯ ಅಂತಃಕರಣದಲ್ಲಿ ಅಪ್ರಮಾದವಿದೆ ಅವನು ಯಾವತ್ತೂ ಕೂಡ ಸಾಯೋದಿಲ್ಲ. ಯಾವ ವ್ಯಕ್ತಿ ಪ್ರಮಾದದಲ್ಲಿದ್ದಾನೆ ಅವನು ಪ್ರತಿ ಕ್ಷಣವೂ ಸಾಯ್ತಾನೆ ಇರ್ತಾನೆ. ಯಾಕಂದರೆ ಅವನ ಲಕ್ಷ್ಯವೇ ಬೇರೆ ಕಡೆಗಿದೆ, ಅವನ ಲಕ್ಷ್ಯವೇ ಮೃತ್ಯುವಿನ ಕಡೆಗಿದೆ, ಅವನ ಲಕ್ಷ್ಯವೇ ಶರೀರದ ಕಡೆಗಿದೆ. ಯಾವ ವ್ಯಕ್ತಿ ಆಂತರಿಕವಾಗಿ ಜಾಗೃತನಾಗಿದ್ದಾನೆ, ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗತ್ತಿ ಸಂಯಮಿ. ಕಾಶಿಯ ರಾಜನಿದ್ದ 1910. ಅಪೆಂಡಿಸೈಟಿಸ್ ಆಗಿತ್ತು. ಆಪರೇಷನ್ ಥಿಯೇಟರ್ಗೆ ಕರ್ಕೊಂಡು ಹೋದ್ರು. 5 ಜನ ಅವನಿಗೆ ಆಪರೇಟ್ ಮಾಡಲಿಕ್ಕೆ ಯುರೋಪ್ನಿಂದ ಬಂದಿದ್ದರು. ಕಾಶಿ ರಾಜ ಹೇಳ್ದ, ನೀವೇನು ಮಾಡೋದಿದ್ರು ನನಗೆ ಹೇಳಿ ಮಾಡಬೇಕು, ಅದಕ್ಕೆ ಹೇಳದೆ ಏನು ಮಾಡೋ ಹಾಗಿಲ್ಲ.
ಅವರು ಅಂದರು, ಇಲ್ಲಪ್ಪ ಈಗ ಆಪರೇಷನ್ ಮಾಡಬೇಕು, ನಾವು ನಿಮ್ಗೆ ಅನಸ್ತೇಷಿಯಾ ಕೊಡ್ತೀವಿ. ಏನದು? ಮಾದಕ ದ್ರವ್ಯ. ಅವನಂದ, ಇಲ್ಲ, ನನ್ನ ಶರೀರಕ್ಕೆ ನಾನು ಯಾವುದೇ ರೀತಿಯ ಮಾದಕ ದ್ರವ್ಯಗಳನ್ನು ಹಾಕಿಲ್ಲ, ಆದ್ದರಿಂದ ದಯವಿಟ್ಟು ನೀನು ಅದನ್ನು ಹಾಕಬಾರ್ದು. ನಾನು ಮದ್ಯಪಾನವನ್ನು ಮಾಡೋದಿಲ್ಲ, ನಾನು ಸಿಗರೇಟ್ ಸೇದೋದಿಲ್ಲ, ನಾನು ಚಹಾ ಕುಡಿಯೋದಿಲ್ಲ. ಅದರಿಂದ ನೀವು ಅಪೆಂಡಿಕ್ಸ್ ಆಪರೇಷನ್ ಏನಿದೆ ಅದನ್ನು ಹಾಗೆ ಮಾಡಬೇಕು. ಯಾವುದೇ ರೀತಿಯ ಔಷಧಿಯನ್ನು ಕೊಟ್ಟು ಮಾಡೋ ವೈದ್ಯರು ಗಾಬರಿ ಆದರು. ಬಹಳ ದೊಡ್ಡ ಆಪರೇಷನ್ ಇದು, ಹಾಗೆಲ್ಲ ಮಾಡ್ಲಿಕ್ಕೆ ಆಗುವುದಿಲ್ಲ. ಇಲ್ಲ, ಪರವಾಗಿಲ್ಲ, ನಿಂಗೆ ತುಂಬ ನೋವಾಗುತ್ತೆ, ಕಿರಿಚಲಿಕ್ಕೆ ಶುರು ಮಾಡ್ತೀಯಾ, ಒದ್ದಾಡ್ಲಿಕ್ಕೆ ಶುರು ಮಾಡ್ತೀಯಾ ಅಂದರು. ಇಲ್ಲ, ಪರವಾಗಿಲ್ಲ, ಸಹಿಸ್ಲಿಕ್ಕೆ ನಿನ್ನ ಕೈಲಿ ಆಗೋದಿಲ್ಲ ಅವ್ರು ಹೇಳಿದರು. ಇಲ್ಲ, ನಾನು ಪರವಾಗಿಲ್ಲ, ಸಹಿಸ್ಕೊಳ್ತೀನಿ. ತುಂಬ ಕಷ್ಟವಾಗುತ್ತೆ, ಒದ್ದಾಡ್ತೀಯ. ಇಲ್ಲ, ಏನು ಮಾಡಿದ್ರು ಕೂಡ ಕಾಶಿಯ ರಾಜ ನರೇಶ ಒಪ್ಪಲೇ ಇಲ್ಲ. ರಾಜ ಹೇಳ್ದ, ನೀವು ಆಪರೇಷನ್ ಮಾಡುವ 5 ನಿಮಿಷದ ಮುಂಚೆ ನೀವು ನನಗೆ ಹೇಳಿ, ಇನ್ನು 5 ನಿಮಿಷದ ನಂತರ ನಾವು ಆಪರೇಷನ್ ಮಾಡ್ತೀವಿ ಅಂತ. ನಾನು ತಯಾರು. ಅವ್ರು ಹೇಳಿದ್ರು, ಇನ್ನು 5 ನಿಮಿಷದ ನಂತರ ನಾವು ಆಪರೇಷನ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ ಅಂದರು. ಭಗವದ್ಗೀತೆಯನ್ನು ಹೇಳಲಿಕ್ಕೆ ಶುರು ಮಾಡಿದವನು. ಭಗವದ್ಗೀತೆಯನ್ನು ಹೇಳ್ತಾ 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 ಅವನು ಸಿಗ್ನಲ್ ಮಾಡ್ತಾ, ಇನ್ನು ಮಾಡ್ಬೋದು ನೀವು ಅಂತ ಹೇಳಿ. ರೋಗಿ ಧೈರ್ಯವಂತನಾಗಿದ್ದಾನೆ, ಡಾಕ್ಟರ್ಗಳು ನಡುಗ್ತಾ ಇದ್ದಾರೆ. ಯಾಕಂದ್ರೆ ಅವ್ರ ಜೀವನದಲ್ಲಿ ಅನಸ್ತೇಷಿಯಾ ಕೊಡದೆ ಯಾವ ಆಪರೇಷನ್ನು ಮಾಡೇ ಇರಲಿ. ಏನು ಮಾಡೋದು? ಅದಕ್ಕೆ ಅವನ ಕಾಲಿನ ಒಂದು ತುಂಡನ್ನು ಕಟ್ಟು ಮಾಡಿದ್ರು, ಒಂದು ಕಡೆಗೆ ಸೂಜಿಯನ್ನು ಚುಚ್ಚಿದ್ರು. ಕೇಳಿದ್ರು, ಏನಾಗ್ತಾ ಇದೆ? ಅವನಂದ, ಗೊತ್ತಾಗ್ತಾ ಇಲ್ಲ. ಅವನು ಭಗವದ್ಗೀತೆಯನ್ನು ಹೇಳ್ತಾನೆ ಇದ್ದ. ಅವನಿಗೆ ಆಪರೇಷನ್, ಶಸ್ತ್ರಚಿಕಿತ್ಸೆಯನ್ನು ಮಾಡಿದ್ರು. ಆಪರೇಷನ್ ಆದ್ಮೇಲೆ ಹೇಳಿದ್ರು, ಅಪ್ಪ ಆಪರೇಷನ್ ಆಗಿದೆ, ನಿನ್ನ ಹೊರಡೆ ಶಿಫ್ಟ್ ಮಾಡ್ತಾ ಇದೀವಿ. ಹೊರಡೆ ಶಿಫ್ಟ್ ಮಾಡಿದ್ರು. ಒಂದು ಚೂರು ನೋವಿಲ್ಲ ಆ ಮನುಷ್ಯನಿಗೆ. ಡಾಕ್ಟರ್ಗಳಿಗೆ ಆಶ್ಚರ್ಯ, ಹೇಗೆ ಸಾಧ್ಯ ಇದು ಸಾಧ್ಯವೇ? ಈ ರೀತಿಯಲ್ಲಿ ಜೀವನ ಮಾಡ್ಲಿಕ್ಕೆ ಸಾಧ್ಯವೇ? ಹೇಗಿದು, ಹೆಂಗಾಯ್ತು, ಹೆಂಗೆ ಸಾಧ್ಯ? ವೈದ್ಯರು ಕೇಳ್ತಾ ಇದ್ದಾರೆ ಕಾಶಿಯ ನರೇಶನ್. ಅವನಂದ, ನಾನು ನನ್ನ ಲಕ್ಷ್ಯವನ್ನು ಶರೀರದಿಂದ ತೆಗೆದು ಗೀತೆಯ ಅಕ್ಷರ ಶಬ್ದಗಳ ಮೇಲೆ ನೆಲೆಸಿದ್ದೆ. ಅಲ್ಲಿ ಭಗವದ್ಗೀತೆಯ ಶ್ಲೋಕಗಳು ಮಾತ್ರ ಇತ್ತು, ಅದನ್ನು ಬಿಟ್ಟು ಬೇರೆ ಏನು ಕೂಡ ನನಗೆ ಗೊತ್ತಿಲ್ಲ. ನೈನಂ ಛಿಂದಂತಿ ಶಸ್ತ್ರಾಣಿ, ಗೀತೆಯಲ್ಲಿ ಹೇಳ್ತಾರೆ. ಯಾವಾಗ ವ್ಯಕ್ತಿ ತನ್ನ ದೃಷ್ಟಿಕೋನವನ್ನು ಆತ್ಮತತ್ವದಲ್ಲಿ ನೆಲೆಸಿದನೋ, ಅವನನ್ನು ಯಾರು ಏನು ಕೂಡ ಮಾಡಲಿಕ್ಕೆ. ನನಗಿಷ್ಟೇ ಗೊತ್ತಿರೋದು, ಗೀತೆಯಲ್ಲಿ ಏನು ಹೇಳಲ್ಪಟ್ಟಿದೆ ಅದು ಬಿಟ್ಟು ಬೇರೆ ಏನು ಕೂಡ. ಕಾಶಿಯ ರಾಜನ ದೃಷ್ಟಿಕೋನ ಹೇಗಿತ್ತು, ಆ ದೃಷ್ಟಿಕೋನವನ್ನು ನಾವು ಬೆಳೆಸ್ಕೊಳ್ಬೇಕಾಗಿ. ಇದನ್ನ ನಾವು ಅಪ್ರಮಾದ ಅಂತ ಹೇಳ್ತೀವಿ. ಮುಂದುವರಿಯುತ್ತೆ ನಾಳೆ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. असतो मा सद्गमय, तमसो मा ज्योतिर्गमय, मृत्योर्मा अमृतंगमय.
ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.